ಕಾಡಾ ನಟರಾಜ್ ಅವರು ಹಾಗೂ ನಟಿ ನಿರೀಕ್ಷಾ ಶೆಟ್ಟಿ ಅವರ ಆ ರೊಮ್ಯಾಂಟಿಕ್ ಡ್ಯೂಯೆಟ್ ನೋಡಿದಾಗ ನಮಗನ್ಸಿದ್ದು ಒಂದು ಒಳ್ಳೆ ಚಾಕ್ಲೇಟ್ ಹೀರೋ, ಒಂದು ರೊಮ್ಯಾಂಟಿಕ್ ಹೀರೋ ಒಂದು ಫೀಲ್ ಇದೆ ಅಂತ. ಈಗ ಇತ್ತೀಚೆಗಷ್ಟೇ ಬಿಡುಗಡೆಯಾದಂಥ ನೀನ್ಯಾರೋ ಹಾಡು, ಇದರಲ್ಲಿ ಒಂದು ಇಮೋಷ್ನಲ್ ಆಗಿರುವಂಥ ಒಂದು ರೂಪದಲ್ಲಿ ಕಾಣಿಸ್ಕೋತಾರೆ. ಒಟ್ಟಾರೆ ಸಂಪೂರ್ಣವಾದ ಪ್ಯಾಕೇಜ್ ಕರಿಕಾಡಾ ಸಿನಿಮಾ, ಸಂಪೂರ್ಣವಾದ ಎಂಟರ್ಟೈನ್ಮೆಂಟ್ ಇರುವಂತಹ ಸಿನಿಮಾ, ಇಮೋಷನಲ್ ರೈಡ್ ಇರುವಂತಹ ಸಿನಿಮಾ ಕರಿಕಾಡಾ. ಇವತ್ತು ಈ ಎಲ್ಲ ಝಲಕ್ನೊಂದಿಗೆ ಫೈನಲಿ ಟ್ರೇಲರ್ ಹೇಗಿದೆ ಅಂತ ನೋಡುವಂಥ ದಿನಕ್ಕೆ, ಆ ಸಂಭ್ರಮಕ್ಕೆ ನಾವು ಸೇರಿದ್ದೀವಿ. ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಮೇಜರ್ ಪಾರ್ಟ್ ಆಫ್ ಕರಿಕಾಡಾ. ಇವತ್ತು ಬಿಡು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದೀರಾ. ಐ ವುಡ್ ರಿಕ್ವೆಸ್ಟ್ ಯು, ನಮ್ಮ ಕಾಡಾ ನಟರಾಜ್ ಅವರ ಈ ಪ್ರಯತ್ನ, ವೆಂಕಟೇಶ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂಥ ಈ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಲಾಂಚ್ ಅಂದರೆ ವಿ ಕ್ಯಾನ್ ಹ್ಯಾವ್ ದ ಲುಕ್ ಅಟ್ ದ ಟ್ರೇಲರ್. Mic is on. So we'll say it together. Wish you all the best, Nataraj and team, and Deepthi Damodar. This movie will be a hit. Definitely, we will all, with you, will pray for the God to ensure you will be rocking the advertisement and what you are doing and the marketing. Basically, marketing, Nataraj, we have seen him as a marketing man. So, apart from hero, the other part also is a marketing man. That shows your the various advertisement and the way the things are going. We are really, it is something which unimaginable. We will be seeing that rocking on the screen. Absolutely. And across South, especially, which I would like to tell, the movie which the song, more than a Kannada format, Tamil format is going to be a real hit. Which I have seen the Vidhi, that Guti, what is that? One more song which we have not seen that. And the movie, the song which I saw now, the emotion, that really touches the heart. Heart of sentimentally, it touches the heart of any family member. Oh. This is something which is Nataraj and team. It's really great to see on the music. Really, I'm not a movie favorite, but the music which is, it really touches the heart. That sound and the musician background, it's really great. So, and that's the first movie which we normally ನಾವು ಏನು ನೋಡ್ಬೇಕಂದಾಗ ಆ ಥರ ಫಸ್ಟ್ ಮೂವಿನ ಡಿಫ್ರೆಂಟಾಗಿ ನೋಡ್ತೀವಿ ಎಲ್ಲರೂ. ಬಟ್ ದಿಸ್ ವಿಲ್ ಬಿ ಅ ಡಿಫ್ರೆಂಟ್, ಇಟ್ಸ್ ನಾಟ್ ಎ ಫಸ್ಟ್ ಮೂವಿ. It's something will be, it's waiting for others to see. Yes. So thank you. So we say it together. On the count of On 3, the count of 3, okay? 2, 1. Thank you. Wish you all the best. Launch. Launch. Okay. ಹಾಯ್, ಎಲ್ಲರಿಗೂ ನಮಸ್ಕಾರ. ಕರಿಕಾಡಾ ಲಾಸ್ಟ್ 2 ಇಯರ್ಸಿಂದ ನಾವು ಇದರ ಭಾಗವಾಗಿದ್ದೀವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಾನು ಮೊದಲೇ ಹೇಳ್ದಂಗೆ ಈ ಮೂವಿಯಲ್ಲಿ 2 ಶೇಡಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಎಲ್ಲ ಆ್ಯಕ್ಟ್ರಿಗೆ ಏನಾದರೂ ನಾವು ಮಾಡಬೇಕು, ಅಚೀವ್ ಮಾಡುವಂಥ ಕ್ಯಾರೆಕ್ಟರ್ ಸಿಗಬೇಕಂತ ನಾವು ಬಯಸ್ತಾ ಇರ್ತೀವಿ. ಆ ಥರದ ಒಂದು ಕ್ಯಾರೆಕ್ಟರ್ ವೆಂಕಟೇಶ್ ಅವರು ನನಗೆ ಕರೆದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. 2 ಶೇಡಲ್ಲಿ ಕಾಣಿಸ್ಕೋತಾ ಇದ್ದೀನಿ ನಾನು. ತುಂಬಾ ಅದ್ಭುತವಾಗಿದೆ. ನಾನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ, ನಾನು ಮಾಡಿದಂಥ ಎಲ್ಲ ಸೀನ್ಸ್ ನನಗೆ ತುಂಬ ಇಷ್ಟವಾದದ್ದು. ಅಂದರೆ ಎಲ್ಲೂ ಕೂಡ ಲ್ಯಾಗ್ ಆಗದೆ ತುಂಬ ಶಾರ್ಟಲ್ಲಿ ಈ ಸೀನ್ ಈ ಥರನೇ ಬರಬೇಕು, ಒಂದೊಂದು ಸೆಕೆಂಡ್ ಕೂಡ ಡೈರೆಕ್ಟರ್ ತುಂಬ ಯೋಚನೆ ಮಾಡಿದ್ದಾರೆ. ಹಾಗಾಗಿ ನಾ ಮಾಡಿದಂಥ ಸೀನೆಲ್ಲ ಹಂಗಿರಬೇಕಾದ್ರೆ ಇಡೀ ಮೂವಿನೂ ಹಂಗೇನೆ ಇರುತ್ತೆ ಅಂತ ಅನ್ಕೋತಿದ್ದೀನಿ ನಾನು. ಸೊ ಹಾಗಾಗಿ ಒಳ್ಳೆಯದಾಗಲಿ, ಗುಡ್ ಲಕ್ ಕರಿಕಾಡಕ್ಕೆ. ನಾನು ಸಣ್ಣಕ್ಕಾಗಲಿಲ್ಲ ಅಂದರೆ ಹೀರೋ ಜೊತೆ ಇನ್ನೊಂದೆರಡು ದಿನ ಹಾಕ್ಬೇಕಲ್ಲಣ್ಣ. ಸರ್, ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಪೂರ್ತಿ ಇದ್ದೀನಿ ಸರ್, ಟ್ರೈಲರಲ್ಲಿಲ್ಲ ಅಷ್ಟೇ. ಇಲ್ಲ, ಸಿನಿಮಾ ಸ್ಟ್ರೆಂತ್ ಕಾಣ್ತಿದೆ ಟ್ರೈಲರಲ್ಲಿ. ನನಗೆ ಭಾಳ ಖುಷಿ ಆಯಿತು ಟ್ರೈಲರ್ ನೋಡಿದಾಗ. ಸೌಂಡು ಅಲ್ಲ, ಈ ಬಿರುಗಾಳಿ ತಂಗಾಳಿ ಮಧ್ಯೆ ತುಂಬ ಸುಂಟ್ರಗಾಳಿಗಳಿದ್ದೀವಿ ಸಿನಿಮಾದಲ್ಲಿ. ಸಿನಿಮಾ ನೋಡಿ ಗೊತ್ತಾಗುತ್ತೆ. ಆಮೇಲೆ ಭಾಳ ಖುಷಿ ಆಯಿತು ಸರ್. ಈ ರತುನಿ ಸಾಂಗ್ ನೋಡಿದ್ರಲ್ಲ, ಇದಕ್ಕೆ ಆ್ಯಕ್ಚುಲಿ ಒಂದಿನ ಮುಂಚೆನೇ ಒಂದು ಹಾಫ್ ಡೇ ನನ್ನನ್ನು ರಿಹರ್ಸಲ್ಗೆ ಕರೆಸಿದ್ರು. ಡ್ಯಾನ್ಸ್ ಬರಲ್ಲ, ಏನು ರಿಹರ್ಸಲ್ ಕರೆಸಿದ್ರು ವೇಸ್ಟೇ. ಬಟ್ ಆದರೂ ಹೋದೆ. ಅವರು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು, ಸರ್ ಇದರಲ್ಲಿರೋ ಲಿರಿಕ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸರ್ ಅದು ಕನ್ನಡನೂ ಅಲ್ಲ, ಶಶಾಂಕ್ ಸರ್ ನೀವು ಇದಕ್ಕೆ ಉತ್ತರ ಇಲ್ಲಿ ಕೊಡಬೇಕು, ಅದು ಏನು ಲಿರಿಕ್ ಅನ್ನೋದು ಹೇಳ್ಬೇಕು ನೀವು. ಒಟ್ಟಿನಲ್ಲಿ ಸುಮ್ಮನೆ ಸಿಂಕ್ ಮಾಡಿದ್ದೀನಿ ಅಷ್ಟೇ. ಅದು ಏನು ಹೇಳಿದ್ದೀನಿ ನನಗೆ ಗೊತ್ತಿಲ್ಲ. ತುಂಬ ಮಜಾ ಮಾಡಿದ್ದೀವಿ. ಸಿನಿಮಾ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಸರ್, ನಿಮ್ಮ ಪ್ಯಾಷನ್ನು ಬರೀ ಸಿನಿಮಾ
ಫಸ್ಟ್ ಕಾಪಿ ತೆಗೆಯೋವರೆಗೂ ಅಲ್ಲ, ತುಂಬ ಪ್ರಮೋಷನ್ ಮಾಡೋದ್ರಲ್ಲೂ ಸಹ ಗೊತ್ತಾಗ್ತಾ ಇದೆ. ತುಂಬ ಕಡೆ ರೀಚ್ ಆಗಿದೆ. ಸಿನಿಮಾನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಬೇರೆ ಕಡೆ ಶೂಟ್ಗೆ ಹೋದಾಗಲೂ ಕೇಳ್ತಿರ್ತಾರೆ ನಮ್ಮನ್ನು. ಸೊ ಐ ಹೋಪ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಪಾತ್ರ ಹೀರೋ ಸ್ನೇಹಿತ ಸರ್ ನಾನು. ಹೌದು ಸರ್, ಸಿನಿಮಾ ಪೂರ್ತಿ ಅಂದರೆ ಸಿನಿಮಾ ಪೂರ್ತಿ ಹೀರೋ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ ಏನಂತೀರಂದರೆ ವಿತೌಟ್ ಎನಿ ಏನಂತಾರೆ ಅದಕ್ಕೆ, ಕಂಡೀಷನ್ ಸರ್, ವಿತೌಟ್ ಎನಿ ಅನ್ಕಂಡೀಷನಲ್ ಸಪೋರ್ಟ್ ಹೀರೋಗೆ. ಇದರಲ್ಲಿ ನಂದು ಎಲ್ಲ ವಿಚಾರಗಳಿಗೂ ನೆಗೆಟಿವ್ ಪಾಸಿಟಿವ್ ಏನೇ ಮಾಡಲಿ ಜೊತೆಗಿರ್ತೀವಿ ಸರ್. ಅದು ಒಳ್ಳೆ ಸ್ನೇಹಿತ ಸರ್ ಹೀರೋಗೆ. ಅಣ್ಣ ನನಗೆ ಯಾವ ಪಿಕ್ಚರಲ್ಲಿ ಇಷ್ಟು ಪ್ರಶ್ನೆ ಕೇಳಿದ್ರೆ ಇವತ್ತು ಕೇಳ್ತಾ ಇರೋದು ಸರ್. ಸರ್ ಹಂಗಲ್ಲ ಸರ್, ಚೆನ್ನಾಗಿದೆ ಸರ್. ಇದೆ ನೆಕ್ಸ್ಟ್ ನೋಡಿ, ಇನ್ನೂ ಇದೆ, ಇಲ್ಲಿಗೆ ನಿಂತಿಲ್ಲ. ಇನ್ನೂ ಸಾಕಷ್ಟು ಇವು ಬಿಡ್ತಾ ಇರ್ತೀವಿ, ಅದರಲ್ಲೆಲ್ಲ ಬರ್ತೀವಿ. ಏನು ಸರ್ ಬಿಡೋದು ಥಿಯೇಟ್ರಲ್ಲೇ ಸರ್, ಫೆಬ್ರವರಿ 6ನೇ ತಾರೀಕು ಇನ್ನು ಥಿಯೇಟರಲ್ಲೇ ಬಿಡೋದು ಸರ್. ಥಿಯೇಟ್ರಲ್ಲಿ ನೋಡಿ ಫುಲ್ ಸಿನಿಮಾ ಇದ್ದೀವಿ. ಈ ಮೂವಿಲಿ ನೆಗೆಟಿವ್ ನಾನು, ಅವರಲ್ಲ. ನೋಡಿದ್ರಾ, ನೆಗೆಟಿವ್ ಪಾಸಿಟಿವ್ ಸಿನಿಮಾ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಮೈನಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಡೀ ಇನ್ವಿಟೇಷನ್ನ ಬಹಳ ಸೂಪರಾಗಿ ಮಾಡಿದ್ದೀರಾ. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ಕರಿಕಾಡದ ಜರ್ನಿ ಹೇಗಿತ್ತು ಆ್ಯಂಡ್ ನಿಮ್ಮ ಫೇವ್ರೆಟ್ ಹಾಡು ಯಾವುದು ಎಲ್ಲ ತಿಳಿಸ್ಬಿಡಿ. ಮೊದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸೊ ಕರಿಕಾಡ, ನಾವು ಇವಾಗಲೇ ಇದು ಕಡೆಯ ಪ್ರೆಸ್ ಮೀಟು. ಇನ್ನೇನು ಫೆಬ್ರವರಿ 6ನೇ ತಾರೀಕಿಗೆ ನಿಮ್ಮ ಮುಂದೆ ನಮ್ಮ ಎಕ್ಸಾಮ್ನ ರಿಸಲ್ಟ್ಗೋಸ್ಕರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಕರಿಕಾಡ ಸಿನಿಮಾ ಒಂದು ಅದ್ಭುತವಾಗಿರುವಂಥ ಬ್ಯೂಟಿಫುಲ್ ಮೆಮೊರೇಬಲ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಈ ಸಿನಿಮಾಗೆ ಬಂದಿದ್ದು, ನಾನು ಆಗಲೇ ಹೇಳಿದ ಹಾಗೆ ಮುಂಚಿನ ಪ್ರೆಸ್ ಮೀಟಲ್ಲಿ ಹೇಳಿದ ಹಾಗೆ, ನಾನು ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರಾಗಿ ಬಂದಿದ್ದೆ. ಡೈರೆಕ್ಟರ್ ಸರ್, ನಮ್ಮ ವೆಂಕಟೇಶ್ ಸರ್ ಜೊತೆ ಜರ್ನಿ ಮಾಡ್ತಾ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ನಟರಾಜ್ ಸರ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಇಬ್ಬರೂ ಯೋಚನೆ ಮಾಡಿಕೊಂಡು ಇಲ್ಲಿ ಒಂದು ಸಿಚುಯೇಷನ್ಸ್ಗಳಿಗೆ ಸಾಂಗ್ ಮಾಡೋಣ. ಈ ಒಂದು ಬರುತ್ತೆ, ಒಂದು ಅದ್ಭುತವಾಗಿರುವಂಥ ಕ್ಲೈಮ್ಯಾಕ್ಸ್ ಸಿಚುಯೇಷನ್ನು, ಅಲ್ಲಿ 2 ಹಾಡುಗಳು ಮೂಡಿ ಬರುತ್ತೆ. ಹಾಗೆ ನೀವೆಲ್ಲರೂ ಅಂದರೆ ಎಲ್ಲರೂ ಇಷ್ಟಪಟ್ಟು ಹಾರೈಸಿರುವಂತಹ ರತನಿ ಹಾಡು ಈಗಾಗಲೇ ನೋಡಿದ್ದೀರಾ. ಅದು ಕೂಡ ನಾನೇ ಕಂಪೋಸ್ ಮಾಡಿರುವಂತಹ ಹಾಡು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಎಸ್, ಅದು ನನ್ನ ಇವಾಗ ಮೇಡಮ್ ಕೇಳಿದ ಹಾಗೆ ನನ್ನ ಹಾಡು 2 ಹಾಡು ಫೇವ್ರೇಟ್. ರತುನಿ ಅಫ್ಕೋರ್ಸ್ ನನ್ನ ಫೇವ್ರೇಟ್. ಅದರಲ್ಲಿ ಎಲ್ಲರ ಮನಸ್ಸು ಗೆಲ್ಲುವಂತಹ ಹಾಡು, ಎಲ್ಲರಿಗೂ ಅಳಿಸಿ ಈಚೆ ಕಳಿಸಿ ಇದರ ಗುಂಗಲ್ಲೇ ಇನ್ನೂ ಒಂದು 5-6 ದಿನ ಟ್ರಾವೆಲ್ ಮಾಡುವಂತಹ ಹಾಡುಗಳಿದೆ 2. ಬಹಳ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಸರ್ ಬರೆದಿದ್ದಾರೆ. ಇದು ಆ್ಯಕ್ಚುಲಿ ಒಂದು ಸಾಂಗು ನಮ್ಮ ಯಕ್ಷಗಾನ ಕಲಾವಿದರ ವೋಕಲ್ಸ್ ಅವ್ರದ್ದು ಒಂದು ಶೈಲಿ ಇರುತ್ತಲ್ಲ ಹಾಡುವಂಥ ಹಾಡು, ಆ ಶೈಲಿಲಿ ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ಕೇಳಿದಾಗ ಅವರು ಎಸ್ ಅಂತ ಕೊಟ್ಟದಕ್ಕೆ ಅದನ್ನು ಆ ಶೈಲಿಲಿ ನಾನು ಹಾಡಿದ್ದೀನಿ. ಅದೊಂದು ಜಸ್ಟ್ ಒಂದು ತುಣುಕು ನಿಮಗೋಸ್ಕರ. ಮುತ್ತಿನ ತೇರಾ ಕನಸ ಕಂಡೆ ನಾಯಿ ದಿನ, ಕಪ್ಪಾದ ಮೇಘ ಮುಗಿಲೆ ಮುಚ್ಚಿತಾಯಿ ದಿನ, ಕಾಲಿ ಕತ್ತಲೆ ತಳ್ಳಿದ ಹಾಗೆ ಬೇಕೊಂದು ಅಪ್ಪುಗೆ ಅವ್ವನ ಹಾಗೆ ಬಿಟ್ಟು ಬಿಡೋ ನೀ ಜವರಾಯ, ಬಿಟ್ಟು ಹೋಗೋ ನೀ ಜವರಾಯ. ಥ್ಯಾಂಕ್ ಯು ಸೋ ಮಚ್. ಇದೇ ಟೈಮಲ್ಲಿ ಆ ರತುನಿದು ಒಂದು ಲೈನ್ ಹಂಗೆ ಆಡಿ ಸರ್, ಆ ಫ್ಲೇವರ್ ಚೇಂಜ್ ಕೇಳಿ. ರತುನಿ 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 ನೀ ಕನ್ಯಾ ರಾಶಿ ರಮಣಿ, ರತುನಿ 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 ಬಾ ಗೊತ್ತು ನಿಂಗೆ ಕಂಪನಿ. ಎಸ್, ಇದು ನಮ್ಮ ಜರ್ನಿ. ಆ್ಯಂಡ್
ಇದೇ ಫೆಬ್ರವರಿ 6ನೇ ತಾರೀಕು ನನ್ನ ಸಿನಿಮಾ ಕರಿಕಾಡ ನಿಮ್ಮೆಲ್ಲರ ಮುಂದೆ ತೆರೆ ಕಾಣ್ತಾ ಇದೆ. ನಿಮ್ಮ ನೆಚ್ಚಿನ ಚಿತ್ರಮಂದಿರಕ್ಕೆ ಹೋಗಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾರಿಗೂ ನೀವು ಕೊಡುವಂತಹ ಟಿಕೆಟ್ ಜೊತೆಗೆ ಪಾಪ್ಕಾರ್ನ್ ಖರ್ಚು ನಾವೇ ನೋಡ್ಕೊಂಡಿದ್ದೀವಿ ಸಿನಿಮಾದಲ್ಲಿ. ಅಷ್ಟು ಭರವಸೆ ನಾನು ಕೊಡೋಕೆ ಇಷ್ಟಪಡ್ತೀನಿ. ಇದನ್ನ ನಾನು ಮನಸ್ಸು ಮುಟ್ಕೊಂಡು ಹೇಳ್ತಿದ್ದೀನಿ, ಅಷ್ಟು ಚೆನ್ನಾಗಿದೆ. ನಾನು ಕಾಟಾಚಾರಕ್ಕೆ ಹೇಳ್ತಾ ಇಲ್ಲ. ಡೆಫಿನೆಟ್ಲಿ ನಿಮ್ಮೆಲ್ಲರ ಮನಸ್ಸನ್ನ ಕರಿಕಾಡ ಸಿನಿಮಾ ಗೆಲ್ಲತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಇವರ ವಾಯ್ಸ್ ಅಲ್ಲಿ ಏನ್ ಪವರ್ ಇತ್ತು, ಆ ಒಂದು ಮ್ಯಾಜಿಕ್ ಇತ್ತಲ್ವಾ, ಅಂತ 10 ಪಟ್ಟು ಜಾಸ್ತಿ ಮ್ಯಾಜಿಕ್ ಸಿನಿಮಾ ಕಂಪ್ಲೀಟ್ ಆಗಿ ತೆರೆ ಕಾಣುವಾಗ ಸಿಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ಶುಭಾಶಯಗಳು, ಶುಭವಾಗ್ಲಿ ಅಂತ ವಿಶ್ ಮಾಡ್ತೀವಿ ಸರ್. ಆದಿಶ್ ಜೈನ್ ಅವರೇ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೆಸ್ನವ್ರಿಗೂ, ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ಸೊ ತುಂಬ ಎಕ್ಸೈಟ್ ಆಗಿದ್ದೀವಿ. ನಮ್ಮ ಕೆಲಸವನ್ನು ನಾವು ಮಾಡಿದ್ದೀವಿ. ಇನ್ನೇನಿದ್ರು ನಿಮ್ಮ ಆಶೀರ್ವಾದ ಬೇಡೋಕ್ಕೆ ಇದು ಕೊನೆ ಪ್ರೆಸ್ ಮೀಟು. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕರಿಕಾಡ ಇಡೀ ಚಿತ್ರತಂಡಕ್ಕೆ ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಇಬ್ರಿಗೂ. ನೀವಿಬ್ರು ಜೋಡಿಯಾಗಿ ಈ ಸಿನಿಮಾದಲ್ಲಿ ಮಾಡಿರುವಂಥ ಮೋಡಿ ಇಲ್ಲಿ ತನಕ ನಿಜವಾಗ್ಲೂ ಸೂಪರ್ ಹಿಟ್ ಆಗ್ತಾ ಇದೆ. ಒಳ್ಳೆ ಲಕ್ಷಣಗಳು ಕಾಣ್ತಾ ಇದೆ. ಶುಭವಾಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಎನಿ ಕ್ವೆಶನ್ಸ್? ಓಕೆ. ಟೈಮ್ ಒಂದು ಮೀಟಿಂಗಲ್ಲಿ ಹೇಳ್ತಾ ಇದೆ, ಕರಿಕಾಡ ಅಂದರೆ ಒಂದು ಹಬ್ಬದ ಊಟ ಅಂತ. ಸೊ ಒಂದು ಒಂದು ಬಾಳೆ ಎಲೆನ ಹಾಸಿದ್ರೆ ಹಬ್ಬದ ಊಟದಲ್ಲಿ ಎಲ್ಲ ಉಪ್ಪಿನಕಾಯಿಯಿಂದ ಸ್ವೀಟ್ಸಿಂದ ಎಲ್ಲ ಒಂದು ಆ ಬಾಳೆ ಎಲೆ ಹೆಂಗೆ ತುಂಬಿರುತ್ತೋ ಹಾಗಿರುತ್ತೆ ಕರಿಕಾಡ. ಸೊ ಸ್ವೀಟ್ ಇಷ್ಟ ಆದವ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಖಾರ ಇಷ್ಟ ಆದವ್ರಿಗೆ ಖಾರ ಇಷ್ಟ ಆಗುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ನ ಹೊಂದಿರುವಂಥ ಒಂದು ಸಿನಿಮಾ ಕರಿಕಾಡ. 2 ಸಮನಾಗಿದೆ ಸರ್. ಆ್ಯಕ್ಚುಲಿ ನಮಗೆ ಟಿಲ್ ಈವ್ನಿಂಗ್ ಒಳಗಡೆ ನಾನು ಕನ್ಫರ್ಮ್ ಮಾಡ್ತೀನಿ ಸರ್. ಒಂದು ಸೆನ್ಸಾರ್ ಒಂದು ನಡೀತಾ ಇದೆ. ಸೊ 3 ಲ್ಯಾಂಗ್ವೇಜಸ್ ಅಂತೂ ರೆಡಿ ಮಾಡಿದ್ದೀವಿ. ಕನ್ನಡ ಆಗಿದೆ ಸರ್, ಕನ್ನಡ, ಮಲಯಾಳಂ, ತಮಿಳು. UBAR-A 16+. ಆ್ಯಕ್ಚುಲಿ ಥಿಯೇಟ್ರ್ ಕೌಂಟಿಂಗ್ ಸಿಗ್ತಾ ಇದೆ ಇವಾಗ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಅಪ್ಡೇಟ್ ಮಾಡ್ತೀನಿ. ಮೇ ಬಿ ಸರ್ ಗೊತ್ತಿರುತ್ತೆ ಅದು. ಇನ್ನೊಂದು ಪ್ರಶ್ನೆ ವೆಂಕಟೇಶ್ ಸರ್. ನಾವು ಆಗಲೇ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ನಿಮಗೆ ಗೊತ್ತಿರುತ್ತೆ, ಈ ಫೆಬ್ರವರಿ 6 ಅನ್ನೋ ತಾರೀಕು ಇದೆಲ್ಲ ಬಹಳ ಸ್ಪೆಷಲ್. 12 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗ್ತಾ ಇರುವಂಥ ದಿನ. ಒಂದು ಕಡೆ ಚಿತ್ರರಸಿಕರಿಗೆ ಹಬ್ಬ, ಇಷ್ಟೊಂದು ಆಪ್ಷನ್ಸ್ ಇದೆ, ಯಾವ್ದು ಬೇಕೋ ಚೂಸ್ ಮಾಡ್ಕೋಬೋದು ಅನ್ನೊಂದು ಕಡೆ. ಆದರೆ ಇನ್ನೊಂದು ಕಡೆ ನಿರ್ದೇಶಕರಾಗಿ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ ಈ ಕಾಂಪಿಟಿಷನ್ನ ಫೇಸ್ ಮಾಡೋದಕ್ಕೆ? ಸೊ ನಾವು ಒಬ್ಬ ನಿರ್ದೇಶಕನಿಗೆ ಸ್ಕ್ರಿಪ್ಟಿಂದನೇ ಕಾಂಪಿಟೇಷನ್ ಶುರು ಆಗ್ಬಿಡುತ್ತೆ. ಸೊ ಅಲ್ಲಿಂದನೇ ಫಸ್ಟು ನಮ್ಗೆ ಯಾರೇ ಸಪೋರ್ಟ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ಹೌಸ್ಗೆ ಫಸ್ಟ್ ಅವ್ರಿಗೆ ಒಪ್ಪಿಸ್ಬೇಕು. ಅಂದರೆ ಅದನ್ನು ಹೇಳಬೇಕು, ಈ ಥರ ಆಗುತ್ತೆ ಔಟ್ಪುಟ್. ಫಸ್ಟು ನಾವು ಅವ್ರಿಗೆ ಹೇಳೋದೇ ಅವ್ರಿಗೆ. ಸೊ ಅವ್ರು ವಿಜುಲೇಷನ್ ಮಾಡಿಕೊಂಡು ಇಲ್ಲ ಇದು ವರ್ಕ್ ಆಗುತ್ತೆ ಇದನ್ನು ಮಾಡೋಣ ಅಂದಾಗ ಅವ್ರ ಸಪೋರ್ಟಿಂದ ಅದಾಗುತ್ತೆ. ಸೊ 12 ಸಿನಿಮಾ ಬರ್ತಾ ಇದೆ, ನೋಡೋಣ ಚೆನ್ನಾಗಾಗುತ್ತೆ ಅಂತ ನನ್ನ ನಂಬಿಕೆ ಇದೆ. ನಂಬಿಕೆ ಅನ್ನೋದಕ್ಕಿಂತ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಸಿನಿಮಾಗಳು ಟ್ರೈಲರ್ಸ್ಗಳು ನಾವು ನೋಡ್ತಾ ಇದ್ದೀವಿ. ಇವತ್ತು ಕರಿಕಾಡ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. ಎಲ್ಲ ಮೂವಿಗೂ ಒಳ್ಳೆಯದಾಗಲಿ, ಅದ್ರ ಜೊತೆಗೆ ನಮಗೂ ಒಳ್ಳೆಯದಾಗಲಿ. ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ವೀರೇಶ್ ಆಗಿದೆ ಸರ್. ಬೇರೆ ಯಾರಾದರೂ ಕ್ವೆಶನ್ಸ್? ಓಕೆ ಸರ್, ನೀವು ಹೇಳ್ದಂಗೆ ನಂಬಿಕೆ, ಕಾನ್ಫಿಡೆನ್ಸ್ಗೆ ಉತ್ತರವಾಗಿ ಸಿನಿಮಾ ಯಶಸ್ಸು ಕಾಣಲಿ ಅನ್ನೋದೇ ನಮ್ಮ ಆಸೆ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಕರಿಕಾಡ ನಿರ್ದೇಶಕರು ವೆಂಕಟೇಶ್ ಅವರು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಮಾಸಿ ಫ್ಲೇವರ್ ಇದೆ. ಇದೆಲ್ಲದರ ಜೊತೆಗೆ ಮುದ್ದಾದ ಹಳ್ಳಿ ಗೊಂಬೆ ಥರ ಕಾಣಿಸ್ತಾ ಇರೋದು ನಿರೀಕ್ಷಾ ಶೆಟ್ಟಿ ಅವರು, ಚಿತ್ರದ ನಾಯಕಿ. ನಿರೀಕ್ಷಾ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಬ್ಯೂಟಿಫುಲ್ ಐಸ್ ನೋಡಿ ನಮಗಿನ್ನ ಖುಷಿ ಆಗ್ತಾ ಇದೆ. ನಿರೀಕ್ಷಾ ಅವರ ಕಣ್ಣು ಇಲ್ಲಿ ಮಾತ್ರ ಅಲ್ಲ, ಸಿನಿಮಾದಲ್ಲೂ ಕೂಡ ತುಂಬ ಎಕ್ಸ್ಪ್ರೆಸಿವ್ ಆಗಿದೆ. ಆಗಲೇ ನಾನು ಹೇಳಿದೆ ತಂಗಾಳಿ ಅಂತ, ಬಟ್ ಆ್ಯಕ್ಚುಲಿ ಹಳ್ಳಿ ಟಪೋರಿ ಥರ ಪಾತ್ರನ ಅಥವಾ ನಿಜವಾಗ್ಲೂ ಕಾಡ ನಟರಾಜ್ ಅಂದರೆ ಆ ಪಾತ್ರಕ್ಕೆ ತಂಗಾಳಿಯಾಗಿ ಬರ್ತೀರಾ ಏನು? ದಯವಿಟ್ಟು ತಿಳಿಸ್ಬೇಕು. ತಂಗಾಳಿನ ಬಿರುಗಾಳಿನ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ. ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಸರ್ ಹೇಳಿದ್ದಾರೆ, ಯಾಕಂದರೆ ಪ್ಲಾಟ್ ಗೊತ್ತಾಗ್ಬಿಡುತ್ತೆ ಅಂತ. ಅವರು ನಾನು ಹೇಳ್ದಲ್ಲ ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂದರೆ, ಟ್ರೇಲರ್ ನಾನು ನೋಡಿದ್ದು ಇವಾಗಲೇ. ಸೊ ನಮಗೂ ಏನು ಬಿಟ್ಕೊಡಲ್ಲ ಸಿನಿಮಾದಲ್ಲಿ. ನನ್ನ ಪಾತ್ರ ಏನಿದೆ ನನಗೆ ಅಷ್ಟು ಗೊತ್ತು. ಆ್ಯಂಡ್ ಅದು ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ. ಸೊ ಈ ಸಿನಿಮಾನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನಾವು ಮಾತಾಡೋದೆಲ್ಲ ಮಾತಾಡಾಗಿದೆ, ಇನ್ನು ಸಿನಿಮಾ ಮಾತಾಡುತ್ತೆ 6ನೇ ತಾರೀಕು. ನೀವೆಲ್ಲರೂ ಹೋಗಿ ಥಿಯೇಟರಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟು.
ಇದೆ ಸರ್, ಅದು ಇದೆ. ಬೇರೆ ಸರ್ ಹೇಳ್ದಾಗೆ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಇದೆ, ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಚಾಲೆಂಜಿಂಗ್ ತುಂಬ ಇತ್ತು ಸರ್, ಬಿಕಾಸ್ ನಾನು ಇಂಥ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್. ಬಬ್ಲಿ, ಆಮೇಲೆ ನಾರ್ಮಲ್ ಹುಡುಗಿರು, ಗ್ಲ್ಯಾಮರ್ ಅದೆಲ್ಲ ಮಾಡಿದ್ದೀನಿ. ಬಟ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದು ಫಸ್ಟ್ ಟೈಮ್. ಅದು ಲಂಗದವನಿ ಹಾಕ್ಕೊಂಡು ಇಷ್ಟುದ್ದ ಜಡೆ ಎಲ್ಲ ಬಿಟ್ಕೊಂಡು ಆ ಗದ್ದೆಲೆಲ್ಲ ಓಡಾಡ್ಕೊಂಡು ನಾನು ಮಾಡಿಲ್ಲ ಇದುವರೆಗೂ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ ಒಂದು ಎನ್ವೈರ್ಮೆಂಟಿಗೆ ಅಡಾಪ್ಟ್ ಆಗೋದು ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಸರ್ ಅದನ್ನು ನೀಟಾಗಿ ಹೇಳಿಕೊಟ್ರು. ಸೊ ಅದರಿಂದಾಗಿ ಸ್ವಲ್ಪ ಈಸಿ ಆಯಿತು. ಆ್ಯಂಡ್ ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಈಗ ಯಶನ್ ಆಗಿರಲಿ, ವಿಜಯ್ ಸರ್ ಆಗಿರಲಿ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಮ್ಯಾನೇಜ್ ಮಾಡೋಕ್ಕೆ ತುಂಬ ಈಸಿ ಆಯಿತು. ಡಬ್ಬಿಂಗ್ ನಾನೇ ಮಾಡಿರೋದು ಸರ್, ಎಲ್ಲ ಭಾಷೆ ಕನ್ನಡ ನಾನೇ ಮಾಡಿರೋದು. ಹೇಗೆ ನೀವು ಈ ಪಾತ್ರ ಹೊಸದಾಗಿತ್ತು ನಿಮ್ಮ ಕರಿಯರ್ನಲ್ಲಿ ಅಂತ ಹೇಳಿದ್ರು, ಈ ಸಿನಿಮಾದ ಯಶಸ್ಸು ದೊಡ್ಡ ಮಟ್ಟದಲ್ಲಿರಲಿ, ಈ ಹಿಂದೆ ನೀವು ನೋಡದೇ ಇರೋಷ್ಟು ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ಕಾಡಾ ನಟರಾಜ್ ಅವ್ರ ಜೊತೆ ಒಂದು ಪುಟಾಣಿ ಮಗು ನೋಡಿದ್ವಿ. ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರುತ್ತೆ ಅವ್ರು ಯಾರು ಅಂತ. ನಟರಾಜ್ ಅವರ ಮಗಳೇ ಅವರು, ರಿದ್ದಿ ಅವರು. ಸೊ ರಿದ್ದಿ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಾಗ ಚಿತ್ರದ ನಿರ್ಮಾಪಕಿ ಆಗಿರುವಂತಹ ದೀಪ್ತಿ ದಾಮೋದರ್ ಮೇಡಮ್ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂದರೆ ರಿದ್ದಿ ಆ್ಯಕ್ಟ್ ಮಾಡ್ತಾರೆ ಅಂತ ನಮಗೆ ಫಸ್ಟ್ ಪ್ರೆಸ್ ಮೀಟಲ್ಲಿ ಗೊತ್ತಿತ್ತು, ಆದರೆ ಮೇಡಮ್ ಎಂಟ್ರಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಇದು ಏನು ಈ ಕ್ವೆಶ್ಚನ್ ಮಾರ್ಕ್ಗೆ ಉತ್ತರ ಬೇಕು ನನಗೆ. ಹಾಯ್, ಹಲೋ ಮ್ಯಾಮ್. ಎಲ್ರಿಗೂ ಹಾಯ್ ರಿದ್ದಿ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಸಿನಿಮಾದಲ್ಲೂ ಅಷ್ಟೇ. ಬನ್ನಿ ರಿದ್ದಿ ಅವರೇ, ಅಪ್ಪ ಜೊತೆ ಆ ಸಾಂಗ್ನಲ್ಲಿ ಆ್ಯಕ್ಟ್ ಮಾಡಿದಾಗ ಭಯ ಆಗ್ತಾ ಇತ್ತಾ, ಖುಷಿ ಆಗ್ತಾ ಇತ್ತಾ, ಯಾವ ಥರ ಫೀಲ್ ಮಾಡ್ಕೋತಾ ಇದ್ರಿ ನೀವು? ಮುಂಚೆ ನನಗೆ ತುಂಬ ಖುಷಿಯಾಗಿತ್ತು. ಲೈಕ್ ಹಾಂ, ಲಾಸ್ಟ್ ನೈಟ್ ಮೂಮೆಂಟಲ್ಲಿ ಅವಾಗ ನಂಗೆ ಜ್ವರ ಬಂದಿತ್ತು. ಮಳೆನಲ್ಲ? ಸೊ ಜ್ವರ ಬಂದಾಗಲೂ ಕೂಡ ಆ್ಯಕ್ಟ್ ಮಾಡಿದ್ದೀರಾ? Yeah. ಹೇಗೆ ಆ ಶಕ್ತಿ ತಗೊಂಡ್ರಿ? ಹೆಂಗೆ ಆ ಎನರ್ಜಿ ಬಂತು? I was like, I want to just push this movie forward. Oh, wow. I just want to push this moment forward. ಕಂದ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ನೀವು? Now I'm third. 3ನೇ ಕ್ಲಾಸ್ ಹುಡುಗಿ. ಐ ವಾಂಟ್ ಟು ಪುಷ್ ದಿಸ್ ಮೂಮೆಂಟ್ ಫಾರ್ವರ್ಡ್. ಅಷ್ಟು ಬುದ್ಧಿ ನನಗಂತೂ ಆ ವಯಸ್ಸಲ್ಲಿ ಇರಲಿಲ್ಲ ಅನ್ಸುತ್ತೆ. ಅಮ್ಮ ಅಂತ ಹತ್ಬಿಡ್ತಿದ್ನೇನು. ಬಟ್ ಈಗಿನ ಜನ್ರೇಷನ್ನ ಪವರ್ ಅದು. ರಿದ್ದಿ, ಯು ವಾಂಟ್ ಟು ಸೇ ಸಮಥಿಂಗ್? ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಈ ಸಿನಿಮಾ ಬಗ್ಗೆ, ಅಥವಾ ನೀವು ಆ್ಯಕ್ಟ್ ಮಾಡಿರೋ ಬಗ್ಗೆ, ಅಥವಾ ಅಪ್ಪ ಅಮ್ಮ ಬಗ್ಗೆ? ಏನೂ ಇಲ್ವಾ? No. 6th ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ? ನೋಡಿ ಅಲ್ಲಿ ಸರ್ ಕೇಳ್ತಾ ಇದ್ದಾರೆ, ಎಷ್ಟು ದಿನ ಸ್ಕೂಲಿಗೆ ರಜಾ ಹಾಕಿರೋದು, ಬಂಕ್ ಮಾಡಿರೋದು? Only in weekends I did. ಅವ್ರು ತುಂಬ ಸಾರ್ಟೆಡು ಸರ್. ಏನು ನಮ್ಮ ಸ್ಟೇಜ್ ಡ್ರಾಮಾಗಳು ಮೇಡಮ್ ಹತ್ರ ನಡೆಯಲ್ಲ. ಹೌದು, 6th ರಿಲೀಸ್ ಆಗುತ್ತೆ ಅಲ್ವಾ ಸಿನಿಮಾ? But please watch the movie. It's nice. ಥ್ಯಾಂಕ್ ಯು. ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತೀರಾ ನೀವು 6th? Yeah. ಹೌ ಎಕ್ಸೈಟೆಡ್, ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಸಿನಿಮಾ ನೋಡೋಕ್ಕೆ? Very excited. ನೋಡಿದ್ದೀರಾ ಫುಲ್ ಫಿಲ್ಮು? No, not so. ಗೊತ್ತವ್ರಿಗೆ ಸರ್ ತೋರಿಸ್ಬಿಟ್ರೆ ಅನುಪಮ ಹಂಗೋ ಹಿಂಗೋ ಮಾಡಿ ಸ್ಟೋರಿ ಕೇಳಿಬಿಡ್ತಾರೆ ಅಂತ ತೋರ್ಸೋಕ್ಕೂ ಹೋಗಿಲ್ಲ ಮಗಳಿಗೆ ಪಿಕ್ಚರ್ನ. ಮೇಡಮ್ ನೀವು ಹೇಳಿ, ರಿದ್ದಿ ಎಂಟರ್ಟೈನ್ಮೆಂಟ್ಸ್ ಮೂಲಕ ಕರಿಕಾಡ ಬರ್ತಾ ಇದೆ, ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಪ್ರಯತ್ನ ಮಾಡಿದ್ದೀರಾ ಅಂತ ಗೊತ್ತಾಗ್ತಾ ಇತ್ತು. ಈ ಸರ್ಪ್ರೈಸ್ ಎಂಟ್ರಿ ವಿಸಿಟು ಯಾವಾಗಾಗಿದ್ದು ಮೇಡಮ್? ನನಗೂ ಅದು ಸರ್ಪ್ರೈಸ್ ಆಗಿತ್ತು. ಐ ಹ್ಯಾಡ್ ಜಸ್ಟ್ ಗಾನ್ ಟು ಅಕಂಪನಿ ಮೈ ಡಾಟರ್ ಬಿಕಾಸ್ ಅವಳದು ಫಸ್ಟ್ ಟೈಮ್ ಅಲ್ವಾ ಇದರಲ್ಲಿ. ಸೊ ಐ ಹ್ಯಾಡ್ ಬೀನ್ ದೇರ್ ಬಿಕಾಸ್ ಶಿ ವಾಸಂಟ್ ಕೀಪಿಂಗ್ ವೆಲ್. ಅದರಲ್ಲಿ ಒಂದು ಸ್ಮಾಲ್ ರೋಲ್ ಇದೆ, ಜಸ್ಟ್ ಹೀಗೆ ಬಂದು ಹೋಗಿ, ಅದು ಬಂದರೆ ಬರುತ್ತೆ, ಬರ್ದಿರ ಇರೋದು ಚಾನ್ಸಸ್. ಸೊ ಐ ಡಿಂಟ್ ಟೇಕ್ ಇಟ್ ದಟ್ ಸೀರಿಯಸ್. ಹೋಗಿ ಹಾಗೆ ಬಂದುಬಿಟ್ರಿ. ಇಟ್ ಇಸ್ ಅ ಸರ್ಪ್ರೈಸ್ ಲೈಕ್ ವಾಟ್ ನಿರೀಕ್ಷಾ ಟೋಲ್ಡ್ ಮೀ, ನಾ ಓನ್ಲಿ ವೆನ್ ಐ ಆಮ್ ಆಲ್ಸೋ ವಾಚಿಂಗ್ ದಿಸ್ ಟ್ರೇಲರ್. ದೋ ಪ್ರೊಡ್ಯೂಸರ್, ಬಟ್ ಹೀಲ್ ನೆವರ್ ಶೋ ಎನಿಥಿಂಗ್ ಟು ಮೀ ಬಿಕಾಸ್ ಅಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಎಂಟೈರ್ ಮೂವಿನಲ್ಲೂ ಹಾಗೆ ಇತ್ತು. ಸ್ಟೋರಿ ಅಂತ ಬಂದರೆ ಡಿಸ್ಕಸ್ ಮಾಡಿದ್ದು ಒಂದಿರುತ್ತೆ, ಬಟ್ ಅಲ್ಲಿ ಬಂದಿರೋವಾಗ ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಒಂದೊಂದು ಸಮ ಒಂದೊಂದು ಸರ್ಪ್ರೈಸ್ ನನಗೂ. ಇಟ್ ಇಸ್ ಮೇಕಿಂಗ್ ಮೀ ಗೆಟ್ ಮೋರ್ ಕ್ಯೂರಿಯಸ್ ಟು ವಾಚ್ ದ ಮೂವಿ ಅಲಾಂಗ್ ವಿತ್ ಯು ಆಲ್. ಹೇಳ್ದಂಗೆ 6th ರಿಲೀಸ್ ಆಗ್ತಿದೆ. ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ದ ಮೂವಿ ಇನ್ ದಿ ಥಿಯೇಟರ್ಸ್ ಅಷ್ಟೇ. ಇಲ್ಲ ಓನ್ಲಿ ಸಾಂಗಲ್ಲಿದೆ. ಪ್ರೊಡ್ಯೂಸರು ಆ್ಯಕ್ಟ್ ಮಾಡಿದ್ರೆ ಪ್ರೊಡಕ್ಷನ್ ಅಂತೆ ಹೇಗೆ ನಡೆಯುತ್ತೆ? ದೇರ್ ಇಸ್ ಲಾಟ್ ಆಫ್ ಅದರ್ ಬ್ಯಾಕ್ಗ್ರೌಂಡ್ ವರ್ಕ್ ಆಲ್ಸೋ ಪ್ರೊಡ್ಯೂಸರ್ ಹ್ಯಾಸ್ ಟು ಡೂ ಬಿಕಾಸ್ ಈ ಈಸ್ ಬಿಸಿ ಇನ್ ಆ್ಯಕ್ಟಿಂಗ್.
ಇಲ್ಲ ಒಂದು ಕಣ್ಣಿಡಕ್ಕೆ ಬೇರೆ ಎಲ್ಲ ಕಡೆಗೂ ಕಣ್ಣಿಡಕ್ಕೆ ಬಿಟ್ಬಿಟ್ಟಿದ್ರು ನನ್ನ. ಸೊ ದಟ್ ನಾನು ಆ ಕಣ್ಣಲ್ಲಿ ಇಡಲ್ಲ ಅಂತ ಬೇರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿದ್ರು. ಅದೆಲ್ಲ ಹೀರೋ ಅಲ್ವಾ, ಅದೆಲ್ಲ ಆ್ಯಕ್ಟಿಂಗ್ ಎಲ್ಲ ಬರುತ್ತೆ ಚೆನ್ನಾಗಿ. ಇಟ್ ಸ್ಟಾರ್ಟ್ಸ್ ಫ್ರಮ್ ಹೋಮ್, ಆ್ಯಕ್ಟಿಂಗ್ ಸ್ಟಾರ್ಟ್ಸ್ ಫ್ರಮ್ ಹೋಮ್. ಏನ್ ಮೇಡಮ್ ನೀವು ಇಲ್ಲಿ ಆ ಮಗುಗೆ ಯಾಕೆ ಫಿಲ್ಟರ್ ಇಲ್ಲ ಅಂತ ಗೊತ್ತಾಗ್ತಿದೆ. ಇಲ್ಲಿಂದನೇ ಇದೆ ಅದು. ಇಲ್ಲ, ಇವಳಿಗೆ ಶಿ ಜಸ್ಟ್ ವಾಂಟೆಡ್ ಟು ಪುಷ್ ದಟ್ ಮೂವ್ಮೆಂಟ್ ಫಾರ್ವರ್ಡ್ ಬಿಕಾಸ್ 104 ಡಿಗ್ರಿ ಫೀವರ್. ನಾವು ಬೇಡ, ಇಟ್ಸ್ ಓಕೆ, ದುಡ್ಡು ಹೋದ್ರೇನು ಓಕೆ, ವಿ ವಿಲ್ ಟೇಕ್ ದ ಚೈಲ್ಡ್ ಆ್ಯಂಡ್ ಗೋ. ನೋ ಹಿಂಗೆ ಬೇಕು ಸೀನ್, ಹಿಂಗೆ ಇರಬೇಕು ಅಂದ್ರೆ ಹಿಂಗೆ ಇರಬೇಕು. ಫೀವರ್ ಇಟ್ಕೊಂಡು ಹೇಗೆ, ಮಳೆ ಬರ್ತಿದೆ, ಶಿ ಹ್ಯಾಸ್ ಟು ಮೂವ್ ಇನ್ ದಟ್ ವಾಟರ್, ಶಿ ಶಿವರಿಂಗ್. ನೋ ಹಾಗೆ ಇರಬೇಕು. ನೌ ಐ ರಿಯಲೈಸ್ ಯಾಕೆ ಹಾಗೆ ಇರಬೇಕು ಅಂತ. ಪ್ರಾಬಬ್ಲಿ ಅದು ಇದ್ದಿಲ್ಲ ಅಂದಿದ್ರೆ, ಆ ಫೀವರು ಮತ್ತು ಸಿಕ್ನೆಸ್ ಇದ್ದಿಲ್ಲ. ಶಿ ಈಸ್ ಸಚ್ ಅ ಲೈವ್ಲಿ ಗರ್ಲ್, ಸಚ್ ಅ ಬಬ್ಲಿ ಗರ್ಲ್. ಐ ಡೋಂಟ್ ಥಿಂಕ್ ಶಿ ಕುಡ್ ಹ್ಯಾವ್ ಡನ್ ದಿಸ್ ರೋಲ್ ಜಸ್ಟಿಸ್. ಅದು ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ದೀಪ್ತಿ ಅವರು ಚಿತ್ರದ ನಿರ್ಮಾಪಕಿ ಹಾಗೂ ದೀಪ್ತಿ ಮೇಡಮ್, ನಟರಾಜ್ ಸರ್ ಅವರ ಮುದ್ದಿನ ಮಗಳು ರಿದ್ದಿ ಸಿನಿಮಾದಲ್ಲೂ ಕೂಡ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ರಿದ್ದಿ ಆ್ಯಂಡ್ ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಜರ್ನಿ ಬಗ್ಗೆ ಹೇಳ್ತಾ ಹೋಗೋದಾದರೆ, ನಾನು ಮತ್ತು ಕೆ ವೆಂಕಟೇಶ್ ಸೊ ಅವರು ಫಸ್ಟ್ ಮೀಟ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಎಲ್ಲ ಕತೆ ಎಲ್ಲ ರೆಡಿ ಮಾಡಿ ಆದಮೇಲೆ ಶೂಟಿಂಗ್ ಎಲ್ಲ ಶುರುವಾಗುತ್ತೆ. ನನಗೆ ಏನು ಟ್ರೈಲರ್ ನೋಡ್ತಾ ಇದ್ದೀರಾ, ಡಿಡ್ ಯು ಆಲ್ ಲೈಕ್ ಇಟ್? ಇಷ್ಟ ಆಯ್ತಾ ಎಲ್ಲರಿಗೂ? ಸಾಂಗ್ಸ್ ಎಲ್ಲ ಇಷ್ಟ ಆಯ್ತಾ? ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ಲ ಏನಂದರೆ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಹೆಂಗಂದರೆ, ಒಂದು ಮೂವಿ ಮಾಡುವಾಗ ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡುವಾಗ ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು, ಅದನ್ನು ಒಂದು 30% ಅಂತ ಹೇಳ್ಬೋದು. 30% ಆಫ್ ಪರ್ಫೆಕ್ಷನ್ಸ್. ಬಟ್ ನಮಗೆ ಆದ್ರೂ ಎಲ್ಲ ಟೈಮಲ್ಲೂ ಒಂದು ಕ್ವಶನ್ ಯಾವಾಗಲೂ ಇದ್ದಿದ್ದು ಅಂದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಾಗುತ್ತೆ, ಸಾಂಗ್ಗಳು ಹೆಂಗೆ ಬರುತ್ತೆ. ಆ ಟೈಮಲ್ಲಿ ನಮಗೆ ಜೊತೆಯಾಗಿ ನಿಂತಿದ್ದೆ ಶಶಾಂಕ್. ಅವ್ರದ್ದೇನು ವಾಯ್ಸ್ ನೋಡಿದ್ರಿ, ನನಗೆ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಣ್ಣೀರು ಬಂದಂಗೆ ಆಗ್ಬಿಡ್ದು. ಹಂಗೆ ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಆಮೇಲೆ ಅತಿಶಯ್ ಜೈನ್, ಎಲ್ಲಿದ್ದಾರೆ ಅತಿಶಯ್ ಜೈನು? ನೀವಿಬ್ಬರು ಮೇಲೆ ಬರ್ತೀರಾ. ಸೊ ಏನಕ್ಕೆ ಅಂದರೆ, ದ ಮೂವಿ ಈಸ್ ಸ್ಟ್ಯಾಂಡಿಂಗ್ ಔಟ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಆಫ್ ದ ಮ್ಯೂಸಿಕ್. 7 ಸಾಂಗ್ ಇರ್ಬೋದು, ಆಮೇಲೆ ಅವ್ರು ಹಾಡಿರೋದಿರ್ಬೋದು, ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಡೆಫಿನೆಟ್ಲಿ ಮೂವಿನ 70% ಏನು ಹೇಳಿದೆ, ಸಾಂಗ್ಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅದನ್ನು ಆಡಿಯನ್ಸ್ನ ಲಾಸ್ಟ್ವರೆಗೂ ಅಳಿಸಿ ನಗಿಸಿ ಮತ್ತು ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅನ್ನೋದು ನನ್ನ ಒಂದು ಆಶಯ. ಆಮೇಲೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ಎವ್ರಿಬಡಿ ಎಕ್ಸ್ಪೀರಿಯನ್ಸ್ಡ್. ಸೊ ಹೀಗಿತ್ತು. ಆಮೇಲೆ ಅಗೈನ್ ಇದೆಲ್ಲದನ್ನು ಬರೆದಿರೋದು ಯಾರು ಅಂತ ನೀವು ಕೇಳೋದಾದರೆ, ನಮ್ಮ ಕೆ ವೆಂಕಟೇಶ್. ಮೆಜಾರಿಟಿ 7 ಸಾಂಗ್ಸ್ 7ರಲ್ಲಿ 6 ಅವರೇ ಬರೆದಿದ್ದಾರೆ. ಸೊ ಅದು ಕೂಡ ಎಲ್ಲ ಸಾಂಗ್ಸೂ ಕೂಡ, ಈವನ್ ಮಗುದಿರ್ಬೋದು, ಎಕ್ಸೆಪ್ಟ್ ರತ್ನಿ ಸಾಂಗ್ ಒಂದು ಬಿಟ್ಟರೆ, ಸೊ ಎಲ್ಲ ಸಾಂಗ್ನ ಅವರೇ ಬರೆದಿದ್ದಾರೆ. ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗಲ್ಲ. ಸೊ ಬಿಕಾಸ್ ಆಫ್ ದಟ್ ಓನ್ಲಿ ದಿಸ್ ಪ್ರಾಡಕ್ಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಇದೆಲ್ಲ ಒಂದು ಸ್ಟೇಜ್ ಅಂತ ನಾವು ತೊಗೊಳೋದಾದರೆ, ನೆಕ್ಸ್ಟ್ ನಮಗೇನು, ಒಂದು ಮೂವಿ ಆಯಿತು ಅಂದರೆ ರೆಡಿ ಆಯಿತು, ಒಂದು 50% ಎಸ್ ಮೂವಿ ಇದೆಲ್ಲ ಮಾಡಿ ಕಂಟೆಂಟ್ ರೆಡಿ ಮಾಡೋದು ಓಕೆ. ವಾಟ್ ನೆಕ್ಸ್ಟ್? ಇದುವರೆಗೂ ದೆರ್ ಆರ್ 7 to 8 ಬ್ರ್ಯಾಂಡ್ಸ್ ವಿತ್ ಅಸ್ ಹೂ ಆರ್ ಸ್ಟ್ಯಾಂಡಿಂಗ್ ಫ್ರಮ್ ಬಿಗಿನಿಂಗ್. ಟೇಕ್ ಒರಿಜಿನಲ್ ಚಾಯ್ಸ್. ಆಮೇಲೆ ಮನೋಜ್ ಅವರು ಬಂದಿಲ್ಲ ಇವತ್ತು, ಅವ್ರು ಬರಬೇಕಾಗಿತ್ತು. ಆಮೇಲೆ ಸಪೂರ್, ವಾಸು ಸರು, ಗಣೇಶ್ ಸರ್ ಇದ್ದಾರೆ. ಆಲ್ ಮೈ ಮೆಂಟರ್ಸ್ ಆ್ಯಕ್ಚುಲಿ. ದ ಅಮೌಂಟ್ ಆಫ್ ಮಾರ್ಕೆಟಿಂಗ್ ವಾಟ್ ವಿ ಆರ್ ಡೂಯಿಂಗ್, ದೇ ಆರ್ ಡೂಯಿಂಗ್ 10 times ವಾಟ್ ವಿ ಆರ್ ಡೂಯಿಂಗ್, 10 times ಮೋರ್ ದ್ಯಾನ್ ವಾಟ್ ವಿ ಆರ್ ಡೂಯಿಂಗ್ ಇಟ್. ಟೇಕ್ ಒರಿಜಿನಲ್ ಚಾಯ್ಸ್. ಈ ಒರಿಜಿನಲ್ ಚಾಯ್ಸ್ ಬಗ್ಗೆ ಹೇಳೋದಾದರೆ, ಅವ್ರದ್ದು 10,000 ರಿಟೇಲ್ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ. ಎಂಟೈರ್ 10,000 ಔಟ್ಲೆಟ್ಸಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ದೇ ಹ್ಯಾವ್ ಬೀನ್ ಪ್ರಮೋಟಿಂಗ್ ಎ ಲಾಟ್. Take Reliance Trends, Max, Bismi from Kerala. So across South India, wherever you take, so they have carried our movie along with them. So that is a big support what we are getting. So that is our main strength. And yes, this is all about it. And 6ನೇ ತಾರೀಕು ನಮ್ಮದು ಮೂವಿ ಬರ್ತಾ ಇದೆ. So we are releasing at a time. ಎಲ್ಲರೂ ಥಿಯೇಟ್ರಲ್ಲಿ ನೋಡಿ, ಡೆಫಿನೆಟ್ಲಿ ಎವ್ರಿಬಡಿ ವಿಲ್ ಎಂಜಾಯ್ ದ ಮೂವಿ. So that we can assure. Yeah. ಸ್ಟ್ರಾಟಜಿ ಫುಲ್ ಇಲ್ಲೇ ಹೇಳ್ಬಿಟ್ರೆ ಹೆಂಗೆ ಸರ್? ಹಾಂ, ಹೌದು ಸರ್. ಈಗ ಏನಂದರೆ, ನಮ್ಮದು 5 ಲ್ಯಾಂಗ್ವೇಜಲ್ಲೂ ಈಗ ಬರಬೇಕಂತ ಇದ್ದಿದ್ದು. ಏನಾಯ್ತಂದರೆ, ಕನ್ನಡ ಜಸ್ಟ್ 2 days ಬ್ಯಾಕ್ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ. ಮಲಯಾಳಂ ಮತ್ತು ತಮಿಳ್ ಇನ್ನೊಂದು 2 ದಿವಸ ಸಿಗ್ಬಿಡುತ್ತೆ. ವಿ ಹ್ಯಾವ್ ಎ ಕ್ವಶನ್, ಬೈ ದಟ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಒಂದು ಕ್ವಶನ್ ಇದೆ, ಹಿಂದಿ ಮತ್ತು ತೆಲುಗು. ಮೇ ಬಿ 1 week ಡಿಲೇ ಆಗಿ ಬರುತ್ತೆ ಅಷ್ಟೇ. ಹಿಂದಿ ಆ್ಯಂಡ್ ತೆಲುಗು 1 week ಡಿಲೇ ಆಗುತ್ತೆ ಅಷ್ಟೇ.
ಅಲ್ಲೂ ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ನಾರ್ತಲ್ಲೆಲ್ಲ ರೆಡಿಯಾಗಿದ್ದಾರೆ. ಐ ಥಿಂಕ್ ಆಫ್ಟರ್ 1 ವೀಕ್ ವಿಲ್ ರಿಲೀಸ್ ದೇರ್. ಇಲ್ಲಿ ವಿಜಯ್ ಸಿನಿಮಾ ಸರ್, ವಿಜಯ್ ಅವರು ಇದ್ದಾರೆ, ಅಲ್ಲಿ ಬಂದಿದ್ದೀರಿ? ಹಾಂ, ವಿಜಯ್ ಸಿನಿಮಾಸ್ ಮಾಡ್ತಿದ್ದಾರೆ. ಸೊ ಇನಿಷಿಯಲ್ ಸ್ಟೇಜು ಈಗ ಇನ್ನೂ ಲಿಸ್ಟಿಂಗ್ ನಡೀತಾ ಇದೆ. ಆ್ಯಕ್ಚುಲಿ ಏನೋ ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಲಿಸ್ಟಿಂಗ್ ಎಲ್ಲ ನಡೀತಾ ಇದೆ. ಆ್ಯಸ್ ಆಫ್ ನಾವು 100 ಕನ್ಫರ್ಮ್ ಆಗಿದೆ. ಎರಡೂ ಇದೆ ಸರ್, ಎರಡೂ ಇದೆ. ಮಲ್ಟಿಪ್ಲೆಕ್ಸು ಇದೆ. ಆನ್ ಅವರೇಜ್ ಮಲ್ಟಿಪ್ಲೆಕ್ಸ್ ಒಂದು 30 to 40% ಬರುತ್ತೆ. ಸಿಂಗಲ್ ಸ್ಕ್ರೀನ್ ಒಂದು 60% ಬರುತ್ತೆ. ಹಾಂ ಸರ್, ಫೈನಾನ್ಷಿಯಲಿ 50% ಆಫ್ ದ ಬ್ರ್ಯಾಂಡ್ಸ್ ಫೈನಾನ್ಷಿಯಲಿ ದೇ ಹ್ಯಾವ್ ಗಿವನ್ ದ ಸಪೋರ್ಟ್. ಬ್ರ್ಯಾಂಡ್ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅದರ್ 50% ಎಸ್ ವಿತ್ ಅ ಪ್ರಮೋಷನ್ ಲೈಕ್ ಇರೋ ಬಾಟರ್ ಸಿಸ್ಟಮಲ್ಲಿ ವಿ ಆರ್ ಡೂಯಿಂಗ್ ಇಟ್. ಬಾಟರ್ ಸಿಸ್ಟಮಲ್ಲಿ ಮಾಡ್ತಾರೆ. ಎಸ್, ಒಂದು ಲೆವೆಲ್ಲಿಗೆ ಎಸ್. ಆಡಿಯನ್ಸ್ ಅಂದರೆ ನಮ್ಮದು ಮೇನ್ ಸ್ಟ್ರೆಂತ್ ಹೇಳ್ಬೇಕಂದ್ರೆ ಕಂಟೆಂಟ್ ಇಸ್ ದ ಮೇನ್ ಥಿಂಗ್. ಕಂಟೆಂಟಲ್ಲಿ ನಮಗೆ 100% ಕಾನ್ಫಿಡೆನ್ಸ್ ಇದೆ. ಆಮೇಲೆ ಆಡಿಯನ್ಸ್ ಎಸ್, ವಿ ಆರ್ ಗೆಟಿಂಗ್ ಪ್ರಿಪೇರ್ಡ್ ವಿತ್ ದ್ಯಾಟ್. ಓಕೆ. ಕರಿಕಾಡ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 3 ಭಾಷೆಗಳಲ್ಲಂತೂ ಕನ್ಫರ್ಮ್ ಆಗಿದೆ. 2 ಭಾಷೆಗಳಲ್ಲಿ 6ನೇ ತಾರೀಕು ಅಥವಾ 1 ವಾರ ನಂತರ ಅಂತ ಗೊತ್ತಾಗುತ್ತೆ ಅಂತ ತಿಳಿಸಿದ್ದೀರಾ. ಸಿನಿಮಾದ ಒಂದು ದೊಡ್ಡ ಶಕ್ತಿಯಾಗಿರೋದು ಸಂಗೀತ. ಶಶಾಂಕ್ ಶೇಷಗಿರಿ ಅವರು ಮತ್ತು ಅತಿಶಯ್ ಜೈನ್ ಅವರು ಅಂತ ಹೇಳಿದ್ರೆ ಇದು ಅತಿಶಯೋಕ್ತಿ ಅಲ್ಲ ಅನ್ನೋತ್ತಿರ ನಮಗನ್ನಿಸ್ತು. ಸೊ ಕೆಲವೊಂದು ರೈಟ್ಸ್ಗಳು ಆಲ್ರೆಡಿ ಪೈಪ್ಲೈನಲ್ಲಿದೆ, ಅಗ್ರಿಮೆಂಟ್ ಸ್ಟೇಜಲ್ಲಿದೆ ಸರ್. ಎಲ್ರಿಗೂ ನಮಸ್ಕಾರ. ಕರಿಕಾಡ ಟ್ರೈಲರು ಎಲ್ಲರೂ ಹೇಳ್ದಂಗೆ ನಾನು ಫಸ್ಟ್ ಟೈಮೇ ಇವತ್ತು ನೋಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ಟೀಮು ನಟರಾಜ ಆ್ಯಂಡ್ ಟೀಮ್ ತುಂಬ ಎಫರ್ಟ್ಸ್ ಹಾಕಿ ಇಷ್ಟಪಟ್ಟು ಮಾಡಿದ್ದಾರೆ. ಯಾರೋ ಕ್ವೆಶನ್ ಕೇಳಿದ್ರು, ವಿಜಯ್ ಸರ್ ಯಾಕೆ ಟ್ರೈಲರಲ್ಲಿ ಇಲ್ಲ ಅಂತ. ಇಡೀ ಟ್ರೈಲರ್ ಮೂವಿಲಿ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಅವ್ರು ಟ್ರೈಲರಲ್ಲಿ ಯಾಕೆ ಇಲ್ಲ ಅನ್ನೋದೇ ಅದೊಂದು ಸಸ್ಪೆನ್ಸು. ನೀವು ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿ ಓಕೆ, ಜಾಸ್ತಿ ರಿವೀಲ್ ಮಾಡಬಾರ್ದು. ಸೊ ಇಷ್ಟಕ್ಕೆ ಮುಗಿಸ್ತೀನಿ. ಕನ್ನಡ ಮೂವೀಸ್ನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ, ಆಮೇಲೆ ಕನ್ನಡ ಆರ್ಟಿಸ್ಟ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರಶ್ಮಿ ಅವರೇ, ಏನು ಹೇಳ್ದೆ ಎಲ್ಲ ಹೇಳ್ಬಿಡ್ತೀರಾ ಅಂತ ಭಯ ನಮ್ಮ ವೆಂಕಟೇಶ್ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು. ಇಲ್ಲೇ ಇರಿ, ವೇದಿಕೆ ಮೇಲೆ ಎಲ್ಲರೂ ಜೊತೆ ಮಾಡ್ಕೊಳ್ಳೋಣ. ಸ್ವಲ್ಪ ಮುಂದೆ ಬನ್ನಿ. ಭಾಗ್ಯಶ್ರೀ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅವರು, ಕಾರ್ತಿಕ್ ಅವರು, ಜ್ಯೋತಿ ಅವರು, ನಮ್ಮ ಇಡೀ ಟೀಮ್ಗೆ ಥ್ಯಾಂಕ್ ಯು ಹೇಳ್ತಾ, PR ಹಾಗೂ ಮಾರ್ಕೆಟಿಂಗ್ ಮಾಡ್ತಾ ಇರುವಂಥ ನಮ್ಮ ಕನ್ನಡ ಪಿಕ್ಚರ್ಸ್ ಪ್ರವೀಣ್ ಅವರು ಕೂಡ ಜೊತೆಯಾಗಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್ ಅವರೇ. ಕನ್ನಡ ಪಿಕ್ಚರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಫೆಬ್ರವರಿ 6ನೇ ತಾರೀಕು ಕರಿಕಾಡ ತೆರೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್, ಆಶೀರ್ವಾದ ಸಿನಿಮಾ ತಂಡದ ಮೇಲಿರಲಿ. ಹೊಸದಾಗಿ ಚಿತ್ರರಂಗಕ್ಕೆ ಬರ್ತಾ ಇರುವಂಥ ರಿದ್ದಿ ಎಂಟರ್ಟೈನ್ಮೆಂಟ್ಸ್ಗೆ, ದೀಪ್ತಿ ದಾಮೋದರ್ ಅವ್ರಿಗೆ, ನಿರ್ದೇಶಕ ವೆಂಕಟೇಶ್ ಅವ್ರಿಗೆ, ನಾಯಕ ಕಾಡ ನಟರಾಜ್ ಅವರಿಗೆ